Hello friends, welcome back to my YouTube channel. Today we are going to explore the Nandi Hills with my friends. ದೊಡ್ಡ ಕಷ್ಟಪಟ್ಟು ಬಂದೀವಿ. ಪೆಟ್ರೋಲ್ ಖಾಲಿ ಆಗಿಬಿಟ್ಟಿತ್ತು. ನಮ್ಮ ಹುಡುಗರು ಆಗಲೇ ಬಂದು ಇಲ್ಲಿ ನಿಂತ್ಕೊಂಡಿದ್ರು. ಈಗ ನಮ್ಮ ಗಾಡಿಗೆ ಫ್ಯೂಲ್ ಹಾಕ್ತಿದ್ದಾರೆ. ಇವರೆಲ್ಲ ಹಾಕ್ಸ್ಕೊಂಡಿದ್ದಾರೆ. ಇವರಾಗಿ ಹಾಕ್ಸ್ಕೊಂಡು ನಿಂತಿದ್ದಾರೆ. ಓಕೆ ಫ್ರೆಂಡ್ಸ್, ಲೆಟ್ಸ್ ಸ್ಟಾರ್ಟ್ ಅವರ್ ಜರ್ನಿ ಟು ವೇರ್ ಬಾಯ್ಸ್. ಫ್ರೆಂಡ್ಸ್, ನಂದಿ ಹಿಲ್ಸಿಗೆ ಹೋಗ್ತಿದ್ದೀವಿ. ಎಲ್ಲ ಗಾಡಿಗಳು ರೆಡಿ ಆಗಿದ್ದಾವೆ. ಲೆಟ್ಸ್ ಸ್ಟಾರ್ಟ್ ಅವರ್ ಜರ್ನಿ ಟು Nandi Hills from KGF. Just 58 kilometers. ಹೈವೇ ಬಂದ್ ಮಾಡಿದ್ದಾರೆ. ಮುಂದೆ ಹೋಗಕ್ಕೆ ರೂಟ್ ಇಲ್ಲ. ಈಗ ಡಿಸ್ಕಷನ್ ಮಾಡ್ತಿದ್ದೀವಿ ಹೇಗೆ ಹೋಗ್ಬೇಕಂತ. ಅಪೋಸಿಟ್ ಸೈಡಲ್ಲಿ ಹೋಗ್ತೀವಿ. ಫ್ರೆಂಡ್ಸ್, ಇಲ್ಲಿ ಹೈವೇ ಮೇಲೆ ಬಂದಿದ್ವಿ. ಇನ್ನು ಅಂಡರ್ ಕನ್ಸ್ಟ್ರಕ್ಷನ್ ಇದೆ ಇದು, ಬಟ್ ನಮ್ಗೆ ಗೊತ್ತಿಲ್ಲ ಇದು ದಾರಿ ಅಲ್ಲಿ ಆಗಿದೆ. ನೆಕ್ಸ್ಟ್ ವೇ ಹುಡುಕ್ಬೇಕು, ಹೇಗಂತ ಗೊತ್ತಾಗ್ತಿಲ್ಲ. ವಿ ಆರ್ ಥಿಂಕಿಂಗ್ ಯಾಕೋ ನಮ್ಮ ಟೈಮ್ ಸರಿ ಇಲ್ಲ ಅನಿಸುತ್ತೆ ಇವತ್ತು. ಓಕೆ ಫ್ರೆಂಡ್ಸ್, ಹೋಗೋಣ ಏನಾದರೂ ಮಾಡಿ. ಫ್ರೆಂಡ್ಸ್, NH ಅಂಡರ್ ಕನ್ಸ್ಟ್ರಕ್ಷನ್ ಇರೋದ್ರಿಂದ ದಾರಿ ಅಲ್ಲಿಗೆ ಬಂದ್ ಮಾಡಿದ್ದಾರೆ. ಅದಕ್ಕೆ ಯಾವುದೋ ಒಳ್ಳೆ ರೂಟಿಂದ ಹೋಗ್ತಿದ್ದೀವಿ. ನೋಡಬೇಕು ಏನಾಗುತ್ತೆ. ನಮಗೂ ದಾರಿ ಗೊತ್ತಿಲ್ಲ, ಹೊಸ ದಾರಿ ಇದು. ಯಾವುದೋ ಊರು ಒಳಗಡೆಯಿಂದ ಬಂದ್ವಿ. ಈಗ ಮತ್ತೆ ಯಾವುದೋ ರೂಟ್ ಹೇಳಿದ್ದಾರೆ. ಈ ಕಡೆ ಹೋಗಿ ಮತ್ತೆ ಹೊಸಕೋಟೆ ಬರುತ್ತೆ ಅಂತ ಹೇಳಿದ್ದಾರೆ. ಈಗ ನೋಡ್ಬೇಕು. ಇಲ್ಲೇ ಸನ್ರೈಸ್ ನೋಡ್ಬಿಟ್ಟಿವಿ ನಂದಿ ಹಿಲ್ಸಿಂದ. ಫ್ರೆಂಡ್ಸ್, ಕುಂತು ಬೈಕ್ ಮೇಲೆ ಸಾಕಾಗ್ಬಿಟ್ಟಿದೆ. 4 ಗಂಟೆಗೆ ಬಿಟ್ಟವರು. ಈಗ 6 o'clock 2 hours ಜರ್ನಿ ಮಾಡಿದ್ದೀವಿ. ಇನ್ನು 20 kilometers ಇದೆ ಎಲ್ಲಿಂದ. ಹಸುರಿನ ಬನಸಿರಿಗೆ ಒಲಿದು ಸೌಂದರ್ಯ ಸರಸ್ವತಿ ಧರೆಗಿಳಿದು ಹರಿಯು. ಫ್ರೆಂಡ್ಸ್, ವೆದರ್ ಮಾತ್ರ ಸಖತ್ತಾಗಿದೆ. ಅವನಜ್ಜಿ ಯಾವ ಹುಡುಗಿನೂ ಬೇಡ. ಇವತ್ತು ತುಂಬ ಜನ ಬಂದಿದ್ದಾರೆ ನೋಡೋದಕ್ಕೆ. ಎಲ್ಲ ನಮ್ಮ ಹುಡುಗರೇ, ಫ್ರೆಂಡ್ಸ್ ಫೈನಲಿ ನಂದಿ ಹಿಲ್ಸಿಗೆ ರೀಚ್ ಆಗಿದ್ದೀವಿ. ಮಳೆ ಬರ್ತಿದೆ, ಹಾಗೆ ಪಾರ್ಕ್ ತುಂಬ ತುಂಬಿಕೊಂಡಿದೆ. ಫ್ರೆಂಡ್ಸ್, ತುಂಬ ಜನ ಬಂದಿದ್ದಾರೆ ನಂದಿ ಹಿಲ್ಸಿಗೆ. ನೋಡಿ, ಬೈಕ್ಗಳು ಹಾಗೆ ಕಾರುಗಳು. ನೇಚರ್ ಮಾತ್ರ ಸಖತ್ತಿದೆ. ನೇಚರ್ ಎಂಜಾಯ್ ಮಾಡೋದಕ್ಕೆ ಬಂದಿದ್ದಾರೆ ಎಲ್ಲರೂ. ಆಲ್ಮೋಸ್ಟ್ ಎಲ್ಲ ಫ್ರೆಂಡ್ಸ್ ಆ್ಯಂಡ್ ಕಪಲ್ಸ್ ಎಲ್ಲರೂ ಬಂದಿದ್ದಾರೆ. ದೇ ಆರ್ ಎಂಜಾಯಿಂಗ್ ದೇರ್ ಓನ್ ಕಂಪನಿ. ಸಖತ್ತಾಗಿದೆ ನೇಚರ್ ಮಾತ್ರ. ನೋಡ್ಬೋದು ತುಂಬ ಜನ. ಮತ್ತು ಮಳೆ ಇದೆ, ಹಾಗೆ ತುಂಬ ಪಾರ್ಕ್ ತುಂಬಿಕೊಂಡಿದೆ. ನಮ್ಮ ಭರತ್ ಕುಮಾರ್ ಅವರು ತುಂಬ ಚಳಿಯಿಂದ ಓಡಾಡ್ತಿದ್ದಾರೆ. ಓಕೆ ಫ್ರೆಂಡ್ಸ್, ನಿಮಗೆ ಮೇಲೆ ಹೋಗಿ ತೋರಿಸ್ತೀನಿ ಹೇಗಿದೆ ನಮ್ಮ ನಂದಿ ಹಿಲ್ಸ್ ಅಂತ. ಇದು ನಂದಿ ಹಿಲ್ಸ್ ಎಂಟ್ರಿ. ಈಗ ಎಂಟ್ರಿ ಬಂದಿದ್ದೀವಿ. ನಮ್ಮ ಹುಡುಗರೆಲ್ಲ ಹೋಗ್ತಿದ್ದಾರೆ. ನಮ್ಮ ಶಿವಕುಮಾರು, ನಮ್ಮ ಪ್ರಸನ್ನ, ಕಿರಣ ಎಲ್ಲರೂ ಹೋಗ್ತಿದ್ದಾರೆ ಒಳಗಡೆ. ಲೆಟ್ಸ್ ಸಿ ಹೌ ಇಸ್ ದಿ ಅವರ್ ನಂದಿ ಹಿಲ್ಸ್ ಅಂಡ್ ಹೌ ಇಸ್ ದಿ ನೇಚರ್. ನಮ್ಮ ಹುಡುಗರೆಲ್ಲ ಹೋಗ್ತಿದ್ದಾರೆ. ಮಾಡಕತ್ತಿಲ್ಲ. ಓ ನಂದಿನಿ, ನೀ ನನ್ನ ಪ್ರಾಣ ಕಣೆ. ಗುಣಗಳ ಸಂತೂರ್. ನೇಚರ್ ನೋಡಿ ತುಂಬಾ ಫಿದಾ ಆಗಿಬಿಟ್ಟಿದ್ದಾರೆ. ಒಂದ್ ಮಾತು ಹೇಳ್ತಿದ್ದಾರೆ, ಯಾವ ಹುಡುಗಿನೂ ಬೇಡ ನಮಗೆ ನೇಚರ್ ಮುಂದೆ ಅಂತ ಹೇಳ್ತಿದ್ದಾರೆ ಎಲ್ರು. ತುಂಬಾ ಚಳಿ ಆಗ್ತಿದೆ. ಎಲ್ಲರೂ ಕಾಮೆಂಟ್ ಮಾಡೋಕ್ಕಿಂತ ಮುಂಚೆ ಬಂದು ಕಾವು ಕೊಡಿ. ಈ ನೇಚರ್ ಮುಂದೆ ನಮ್ಮ ಹುಡ್ರೆಲ್ಲ ಮನ ಸೋತ್ ಬಿಟ್ಟಿದ್ದಾರೆ. ನಮ್ಮ ಹುಡ್ರು ಯಾವ್ದಕ್ಕೂ ಸೋಲಲ್ಲ, ಈ ನೇಚರ್ಗೆ ಸೋತಿದ್ದಾರೆ ಅಂದ್ರೆ ನಮ್ಮ ಹುಡ್ರು ಗ್ರೇಟ್. ತುಂಬಾ ವೆದರ್ ಹೇಗಿದೆ, ತುಂಬಾ ಸಖತ್ತಾಗಿದೆ. ಹಾಗೆಲ್ಲ ತುಂಬಿಕೊಂಡಿದೆ. ಫ್ರೆಂಡ್ಸ್, ನಮ್ಮ ಹುಡುಗರು ಇಲ್ಲಿ ಬಂದು ವೆದರ್ ಚೆಕ್ ಮಾಡ್ತಿದ್ದಾರೆ. ನಮ್ಮ ಅಭ್ಯ ಅವರು. ಅಲ್ಲಿ ವಿದ್ಯಾಗಣಪತಿ ದೇವಾಲಯ ಇದೆ. ನಾವಿರುವ ತಾಣವೇ ಗಂಧದ ಗುಡಿ. ಫ್ರೆಂಡ್ಸ್, ಇದು ವ್ಯೂ ಪಾಯಿಂಟ್. ಇಲ್ಲಿಂದ ವೆದರ್ ಅನ್ನು ಸವಿಬೋದು. ಸಖತ್ತಾಗಿದೆ. Next we are going to Chikbalapura to see the statue of Shiva. ಅಲ್ಲಿ ಹೋಗಿ ನಿಮಗೆ ತೋರಿಸ್ತೀವಿ. ನಂದಿ ಹಿಲ್ಸ್ ಹತ್ತಿ ತುಂಬ ದಣ್ಕೊಂಡಿದ್ದಾರೆ. ಅದಕ್ಕೆ ಬಂದು ಫುಲ್ಲು ಜಡಿತಿದ್ದಾರೆ. ದೋಸೆ, ಪಲಾವು,
ಎಗ್ ಮಸಾಲೆ ಎಲ್ಲ. ಓಕೆ ಫ್ರೆಂಡ್ಸ್, ಈಗ ಚಿಕ್ಕಬಳ್ಳಾಪುರಕ್ಕೆ ಹೋಗ್ತಾ ಇದೀವಿ. ಬಿಲ್ ನಂದೆ ಫ್ರೆಂಡ್ಸ್. ಚಿಕ್ಕಬಳ್ಳಾಪುರಕ್ಕೆ ಬಂದಿದ್ದೀವಿ. ಇಲ್ಲಿ ಶಿವನ್ ಸ್ಟ್ಯಾಚು ನೋಡಬೇಕು, ಒಳಗಡೆ ಹೋಗ್ಬೇಕು. ಇಲ್ಲಿ ಇನ್ನೂ ನಮ್ಮ ಹುಡುಗರು ಬಂದಿಲ್ಲ, ಅದಕ್ಕೆ ಕಾಯ್ತಿದ್ದೀವಿ. ಚಿಕ್ಕಬಳ್ಳಾಪುರಕ್ಕೆ ಬಂದಿದ್ದೀವಿ. ಸೆಕ್ಯೂರಿಟಿ ಚೆಕ್, ಪಾರ್ಕಿಂಗ್ ಚಾರ್ಜ್ ಮಾಡ್ತಿದ್ದಾರೆ. ಫೌಂಡೇಶನ್ಗೆ ಬಂದಿದ್ದೀವಿ ಈಗ. ಮತ್ತು ಎಲ್ಲ ಜರ್ನ ತಗೊಂಡು ಎಲ್ಲದಾರಲ್ಲ ನಮ್ಮ ಹುಡುಗರು. ಅಭಿ ಮಾತಾಡ್ರಿ. ಅಭಿ ಹೆಂಗಿದೆ ಎಲ್ಲ? ಅಭಿಗೆ ನಿದ್ದೆ ಬಂದ್ಬಿಟ್ಟಿದೆ ತುಂಬ. ಬರುತ್ತೆ ಒಂದೆರಡು ಮಾತಾಡಬೇಕು. ದೇವಸ್ಥಾನಕ್ಕೆ ಹೋಗ್ಬರು. ಫ್ರೆಂಡ್ಸ್, ನಮ್ಮ ಹುಡುಗ ಭಕ್ತಿಯಿಂದ ಪ್ರಾರ್ಥನೆ ಮಾಡ್ತಿದ್ದಾನೆ ವಿ ಟಾಪರ್ ಬರೋಕ್ಕೆ ಮೈನಿಂಗಲ್ಲಿ. ನೋಡಿ ಫ್ರೆಂಡ್ಸ್, ಬಸವಣ್ಣ ಇದ್ರ ಎದುರುಗಡೆ ಈಶ್ವರ ಸ್ಟ್ಯಾಚು. ಸಖತ್ತಾಗಿದೆ ಪ್ಲೇಸ್ ಮಾತ್ರ. ಸೇಮ್ ಕೊಯಂಬತ್ತೂರಲ್ಲಿ ಇರತಕ್ಕಂಥ ಈಶಾ ಫೌಂಡೇಶನ್ ಅವರೇ ಇಲ್ಲಿನೂ ಬ್ರಾಂಚ್ ಹಾಕಿ ಇದು ಮಾಡಿದ್ದಾರೆ. ಪ್ಲೇಸ್ ಮಾತ್ರ ಸಖತ್ತಾಗಿದೆ. ಎಲ್ಲ ಭಕ್ತರು ಇಲ್ಲಿ ಬಂದು ಕೂತಿದ್ದಾರೆ, ನೋಡ್ಬೋದು. ನೇಚರ್ ಕೂಡ ಸಖತ್ತಾಗಿದೆ. ನಮ್ಮ ಫ್ರೆಂಡ್ ಹೆಂಗೆ ಧ್ಯಾನ ಮಾಡ್ತಾನೆ ನೋಡಿ. ಪೊಸಿಷನ್ ನೋಡಿ ಹೆಂಗೆ ಕುಂತಿದ್ದಾನೆ, ಹೆಂಗೆ ಧ್ಯಾನ ಮಾಡ್ತಿದ್ದಾನೆ ನೋಡಿ. ಇಲ್ಲ ಕಣ್ ತಕ್ಕೊಂಡು ಅಲ್ಲಿ ಅಭಿ. ಇವ್ ನೋಡಿ ಫ್ರೆಂಡ್ಸ್, ಸ್ಪೆಕ್ಟ್ ಹಾಕೊಂಡು ಧ್ಯಾನ ಮಾಡ್ತಿದ್ದಾನೆ. ಶ್ರೀಗಂಧ ಫ್ಯಾಮಿಲಿ ರೆಸ್ಟೋರೆಂಟ್ಗೆ ಊಟ ಮಾಡೋಕ್ಕೆ ಬಂದಿದ್ದೀವಿ. ಚಿಕನ್, ಮಟನ್ ಎಲ್ಲ ಸಿಗುತ್ತೆ ಇಲ್ಲಿ. ಎಲ್ಲರೂ ಬಿಗ್ಗಿಟ್ ಮಾಡಿದ್ದಾರೆ. ಚಿಕನ್ ಮಸಾಲ ಮತ್ತು ರೊಟ್ಟಿ ಜೊತೆ. ಡೋರಿ ಹೆಂಗಿತ್ತು ಡೋರಿ? ಚಿಕನ್ ಮಸಾಲ ಚಲೋ ಇಲ್ಲ. ಮಂಜ ಹೆಂಗೈತೆ ದಾಲ್? ಜೋರನ ಬರಕ್ಕೆ ಹೋಗ್ಬೇಕು. ಅಭಿ ಶಿವ ಅಚ್ಚ ಅಚ್ಚ ಅಚ್ಚ, ಇವನಿಗೆ ಒಬ್ಬನಿಗೆ ಅಚ್ಚ ಅಂತ ನೋಡಿ. ಇವತ್ತು ಹೆಂಗಿತ್ತಮ್ಮ? ಸಂತು ಬಾತು ಚೆನ್ನಾಗಿತ್ತಾ? ಪ್ರಸನ್ನ ಸೂಪರಾ? ಓಕೆ ಓಕೆ. ನಮ್ಮ ಹುಡುಗರು ವೇಟಿಂಗ್ ಫಾರ್ ರೈಸ್, ಚಿಕನ್ ರೈಸ್ ಅದಕ್ಕೆ ವೇಟ್ ಮಾಡ್ತಿದ್ದಾರೆ.